ಒಂದು ಕುಂಡಿ ಇರೋದಂತೆ ಕೆಲವೊಂದು ಕೆತ್ತಿಕ ಇಲ್ಲ ಅಂದ್ರೆ ಹೆಂಗ್ ಕೂರುತ್ತೆ ಅಲ್ವೇ ನಮಗ ಆಫ್ ಮಾಡಿ ಪ್ರಯೋಜನ ಟ್ರೈನ್ ಒಂದ್ಮೇಲೆ ಟಿಕೆಟ್ ತಗೊಂಡ್ರಿ ಹೋಗೋ ನೋಡಿ ಫ್ರೆಂಡ್ಸ್, ಇವತ್ತಿನ ನನ್ನ ಕಾಸ್ಟ್ಯೂಮ್ ಈ ಥರ ಇದೆ. ಚಂದ ಇವತ್ತು ಅಮ್ಮ ಏನು ಮಾಡ್ತಿದ್ರು ಅಂತ ತೋರಿಸ್ತೀನಿ. ಅದು ಯಾವ ಥರ ಚೆನ್ನಾಗಿದೆ ಅಂತ. ಇದು ಸುಮ್ಮನೆ ಹಂಗೆ ಹಾಕ್ಕೊಂಡಿರೋದು. ಅಮ್ಮ ಇದನ್ನ ನನಗೆ ಫುಲ್ ರೆಡಿ ಮಾಡ್ತಾರೆ. ಅದು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಒಳ್ಳೆ ಗೂಬೆ ಥರ ಆಡ್ತಾವಳೆ. ಯಾಕೋ ನಾನು ಮಾತಾಡ್ಬಾರ್ದು ಅಂತ, ನನ್ನ ವಿಡಿಯೋದಲ್ಲಿ ನನ್ನೇ ಮಾತಾಡ್ಬೇಡ ಅಂತ. ಏನು ಹೇಳೋ ನೀವು ಹುಡುಗಿಗೆ? ಹೀಗೆ ಪ್ಯಾಕ್ರಾಗ ಮಾತಾಡ್ಬೇಕಾದ್ರೆ ವಿಡಿಯೋ ಮಾಡಿ ನೀನು ನೀಟಾಗಿ ಮಾತಾಡ್ಬೇಕಾದ್ರೆ ಮಾಡ್ಬೇಡ. ಏನು ಹೇಳೋ ನೀವು ಹುಡುಗಿಗೆ? ಓಕೆ ಫ್ರೆಂಡ್ಸ್, ಈಗ ನಾನು ಅಂತ ಇದ್ದಿದ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಅಮ್ಮ ಯಾವ ಥರ ಮೊಮೋಸ್ ಮಾಡ್ತಾ ಇತ್ತಂತ. ಆದರೆ ಇದು ಮೊಮೋಸ್ ಅಲ್ಲ, ಅದೇನಂತಾರೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತೈತೆ ನೋಡಿ. ರಿಯಲ್ ಮೊಮೋಸ್ ಥರನೇ ಕಾಣ್ತಾ ಐತೆ. ಇಲ್ಲೊಂದು ಚೂರಿಗೆ ಮೇಲೆ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿದ್ ಬಿಡ್ತಲ್ಲ, ಇದು ಅಕ್ಕ ಮಾಡಿದ್ದು. ಇವತ್ತು ನಾನು ಈ ಥರ ಮಾಡ್ತಾಯಿದ್ದೀನಿ. ಫಸ್ಟು ಇದು ಪೂರಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಪೂರಿ ಥರ ಲಟ್ಟಿಸ್ಕೊಂಡು ನೆಕ್ಸ್ಟು 2 ಸ್ಪೂನು ಹೂರ್ಣ ಹಾಕ್ಕೊಂಡಿದ್ದೀನಿ. ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಹೂರ್ಣ. ಇವತ್ತು ಇದು ಮಾಡಿಕೊಂಡು ಇದನ್ನ ಮೋಮೋಸ್ ಥರ, ಮೋಮೋಸ್ ಆದರೂ ಓಕೆ, ಇಲ್ಲ ಮೋದಕ ಥರ ಹಿಂಗೆ ಫಿಲ್ ಮಾಡ್ಕೊತ ಹೋಗೋಣ. ಓಕೆ, ಇದಾಯಿತು. ಈಗ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ವ, ಅದು ನಿಮಗೆ ಟರ್ನ್ ಮಾಡಿಬಿಟ್ರೆ ಎಕ್ಸ್ಟ್ರಾ ಇರೋದನ್ನ ಬರುತ್ತೆ. ಈಗ ಓಕೆ, ಇದು ಆಯಿತು. ಈಗ ಇದನ್ನು ಸೇಮ್ ಇದರಲ್ಲೇ ಡಿಪ್ ಮಾಡಿಬಿಟ್ಟು ಲಟ್ಸೋದು, ಲಟ್ಟಿಸ್ಕೋಬೇಕು. ಸ್ವಲ್ಪ ಕಚ್ಕೋತೈತೆ ಅಂದರೆ ಈ ಥರ ಹಸಿಟ್ಟು ಹಾಕ್ಕೊಂಡ್ರೆ ನೀಟಾಗಿ ಆಗುತ್ತೆ. ಓಕೆ, ಈಗ ಇದು ಆಯಿತು. ಈಗ ಹಂಚಿನ ಮೇಲೆ ಹಾಕೋಣ. ಇದಕ್ಕೆ ತುಪ್ಪ ಎಣ್ಣೆ ಏನು ಯೂಸ್ ಮಾಡಲ್ಲ. ಏಕೆ ಅಂದರೆ ಕಡಲೆ ಬೀಜ ಯೂಸ್ ಮಾಡಿರ್ತೀವಲ್ವಾ, ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಯೂಸ್ ಮಾಡಿರೋದ್ರಿಂದ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಅದಾಗಷ್ಟು ಇನ್ನೊಂದು ಮಾಡ್ಕೊಳ್ಳೋದು. ಮಾತಾಡಾದ್ಮೇಲೆ ವಿಡಿಯೋ ಇಂಥವೆಲ್ಲ ನೋಡಿ ಕಲ್ತ್ಕೋಬೇಕು. ಮುಂದಕ್ಕೆ ನೀನು ನಿಮ್ಮ ಅತ್ತೆ ಜಗನೇನ ಅತ್ತೆ ಅಂತಕ್ಕೆ ನಿಮ್ಮ ಅತ್ತೆ ಇಲ್ಲೇ ಐತೆ, ಇಲ್ಲೈತೆ, ಎದ್ರುಕೊಂಬೇಡ್ವೆ, ಬಿಟ್ಟೋಗಲ್ಲ ಎಲ್ಲೂ. ನೀನ ಹೊರಿತಾ ಇರ್ಬೇಕು. ಅದಕ್ಕೆ ಅವಳ ಇರಾ ಸೈಜಿಗೆ ಇರಾ ಹೈಟಿಗೆ ಯಾವುದು ಸಿಗಲ್ಲ. ನಾವು ಹಾಕೊಳ್ಳೋಂಥದ್ದು ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಾಯ್ತದ ಅಷ್ಟೇ ಅವಳಿಗೆ, ಅಲ್ವೇ ನಮಗ? ಆಫ್ ಮಾಡಿ ಮೂಲೆ ಹಿಡ್ಕೊಂಡು ಕೂತವಳು. ಎಲ್ಲ ಆದ್ಮೇಲೆ ಅಂತೀರ ನೀವು. ತಿಕ್ಲು ಬಡ್ಡಿ ತಗೋದು ಹೇಳಮ್ಮ ಇನ್ನೊಂದ್ಸತಿ. ಅವಳು ಕೈ ಚಾಚಿದ್ ಮುಗ್ದೋಯ್ತು. ಲಕ್ಷ್ಮೀ ಬರಮ್ಮ ಭಾಗ್ಯಾವತಾರಮ್ಮ, ಲಕ್ಷ್ಮೀ ಬರಮ್ಮ ಭಾಗ್ಯಾವತಾರಮ್ಮ. ಆಮೇಲೆ ನಮಗೆ ಲಿರಿಕ್ಸೇ ನೆನಪಾಗ್ತಾ ಇಲ್ಲ. ಅದೊಂದೇ ಇಲ್ಲ ಏನು ಗೊತ್ತಿರೋದು ನನಗೆ. ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ. ಅದಕ್ಕಿಂತ ಇದು ಚೆನ್ನಾಗಿದೆ. ಇದಿಷ್ಟು ನಿನ್ನ ವಾಯ್ಸ್ ಟೋನ್ ನಂದ ವಾಯ್ಸ್ ಟೋನ್ ಓಕೆ, ಬಟ್ ಸಾಂಗ್ ಇದು ಚೆನ್ನಾಗಿದೆ ಅಂದ್ರೆ. ಫ್ರೆಂಡ್ಸ್, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿ, ಇದು ಇನ್ನೊಂದು ವಾಯ್ಸ್.
ಸ್ವೀಟ್ ವಾಯ್ಸ್. ಲಕ್ಷ್ಮೀ ಬರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬರಮ್ಮ ಭಾಗ್ಯವಾತಾರಮ್ಮ, ಮನೆಯನ್ನು ಬೆಳಗು ಮುಂದಕ್ಕೆ ಹಾಡು, ಲಕ್ಷ್ಮೀ ನನಗೆ ಗೊತ್ತಿಲ್ಲ ಆದರೂ ನನಗೆ ಆಶೀರ್ವಾದ ಮಾಡು. ಲಿರಿಕ್ಸ್ ಬರ್ತಾ ಇಲ್ಲ, ಬಟ್ ಮ್ಯೂಸಿಕ್ ಬೈದೆ. ಲಿರಿಕ್ಸ್ ಇದ್ರೆ ಮ್ಯೂಸಿಕ್ ಏನೋ ಒಂದು ಸಾಂಗ್ ಬರುತ್ತೆ, ನೆನಪೇ ಆಗ್ತಾ ಇಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾಳೆ. ಏನ್ ಪ್ರಯೋಜನ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಿ ಹೋಗೋ. ಟ್ರೈನ್ ನೋಡಕ್ಕೆ ನಿನ್ಗೆ ಮಾತಾಡಿಸ್ತಾ ಇರೋದು ನಾನು. ನೀನು ಇಲ್ಲಿಗೆ ಹೇಳು ಅಂದಿದ್ದು, ಆಗ್ಲೇ ಅಂದಿದ್ದು. ನಾ ಕೇಳುವಂದಕ್ಕೆ ಕಚ್ಕಂತ 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 ಇದಿಲ್ಲ, ಆರಾಮ ಗೊತ್ತಾಯ್ತದೆ. ಕೆಲವೊಂದು ಕಂಡುಕೊಂಡಿಲ್ಲ. ಕೆಲವೊಂದು ಕುಂಡಿ ಇರೋದಂತೆ. ಕೆಲವೊಂದಕ್ಕೆ ತಿಕ್ಕ ಇಲ್ಲ ಅಂದ್ರೆ ಹೆಂಗ್ ಕೂರುತ್ತೆ? ತಿಕ್ಕಾಗ ಕುಂಡಿ ಬೇಕು. ಹಾ ಕುಂಡಿ ಅದು ಇದು ಅನ್ಕೊಂಡ್ ನೋಡಿ ಸೀಸ್ತಾ ಇರೋದ್ ನೋಡಿ. ಇವಳ ಸಿಸಿ ಮೈದಾ ಖಾಲಿ ಮೈದಾ ಖಾಲಿ ಆದ್ರೆ ಏನು ಮಾಡಕ್ಕಾಗಲ್ಲ. ಅಯ್ಯೋ ನಂಗೆ ಶಾಂತಂ ಲಕ್ಷ್ಮಿ ನಮ್ಮ ಮನೇಲಿ ಇಲ್ಲ, ಶಾಂತ ಅಂದ್ರೆ ಸಂತನ್ ಪಾಪ ತಪ್ಪಾಯ್ತು ಅಂತ. ಅದು ಆವಾಗ ಹೇಳ್ತಾ ಇದ್ವಿ. ನಾ ಬುರ್ತು ಅಂದಿರ್ತಿದ್ದೆ. ಸ್ವಲ್ಪ ಫ್ಲಾಟ್ ಮಾಡ್ಕೊ, ಕೈಗೆತ್ಕೊ, ಫ್ಲಾಟ್ ಮಾಡ್ಕೊ ಬಿಡು, ಏನು ಮುರಿಬೇಡ, ಇರೋದೇ ಅಷ್ಟು. ಫ್ಲಾಟ್ ಮಾಡು. ಹೃದಯ ಮಾಡ್ತಾವಳು ಇವತ್ತು. ಲಾಸ್ಟ್ ಒಂದೇ ಒಂದಿತ್ತು, ಇಷ್ಟು ಮಾಡಿಟ್ಟಿದ್ದೀನಿ. ಸೊ ಇನ್ನೊಂದೇ ಒಂದಿತ್ತಲ್ಲ ಅಂದ್ಬಿಟ್ಟು ಮಾಡ್ತೀನಿ. ಅದು ಒಂದು ಸ್ವಲ್ಪ ಪೌಡ್ರ್ ಹಾಕೊಂಬನೆ, ಕಟ್ ಆಗ್ಬಿಟ್ಟತ್ತ ಆಮೇಲೆ. ಜೋಸ್ತಿ ಪ್ರೆಸ್ ಮಾಡಬೇಡ. ತಿರುಗಿಸು. ಹಬ್ಬ ಹಬ್ಬ ಹಬ್ಬ, ಎಲ್ಲರ ಮನೇಲೂ ಹಬ್ಬ ಮುಗಿತಾ? ನಮ್ಮ ಮನೇಲಿ ಇವತ್ತು ನಾನು ಸ್ಪೆಷಲಾಗಿ ಇವತ್ತು ಕಡಲೆಕಾಯಿ ಮಾಡಿದ್ದೀನಿ. ಜಾಸ್ತಿ ದಿನ ಸಾಕ, ಇನ್ನೊಂದು ಚೂರು ಆಗೋದೇನೋ. ಸಾಕು ಬಿಡು, ಹಾಕು. ಫಸ್ಟ್ ಒಬ್ಬಟ್ಟು ಮಾಡಿಬಿಡ್ಲಪ್ಪ ನನ್ನ ಮಗಳು. ನೆಕ್ಸ್ಟ್ ವರ್ಷ ಅವಳೇ ಮಾಡೋದು. ಒಬ್ಬಟ್ಟಿಗೂ ಚಪಾತಿಗೂ ಒಂದೇನಾ? ಬಿರಿಯಾನಿನೇ ಮಾಡಿದ್ದೀನಿ. ಯಾವಾಗವ? ಅಷ್ಟೇ ನಾನೇ ಮಾಡಿರೋದು. ನನ್ನ ಕೈ ಅಷ್ಟೇ ನೀನೇ ಮಾಡಿ. ಯಾಕೈತೆ ಅದೇ ನಾನೇ ಮಾಡಿ. ಇವಳ ಇದು ನೋಡಿ ಹೆಂಗಿದೆ. ನನ್ನ ಕೈ ಹಾಕಿದ್ದಾಳಂತೆ, ಅವಳು ಮಾಡಿದ್ದಾಳಂತೆ. ತಿರ್ವಾಕು, ಪ್ರೆಸ್ ಕೀಸ್ ಎಲ್ಲ ಮಾಡಬೇಡ. ಕೆಲಸ ಮುಗೀತು. ಏನೇನು ಮಾಡಿದ್ದೀನಿ ಇದ್ರ ಜೊತೆಲಿ ಏನ್ ತಿಂತೀನಿ ಅಂತ ಆಮೇಲಿಂದ ವಿಡಿಯೋ ತೋರಿಸ್ತೀನಿ. ಇದು ಕಣವ, ಕೂಟ್ ಮಾಡಿದ್ದೀನಿ. ಅದೇನಾಗಲ್ಲ ಬಿಟ್ಟು ನಾನು ಚಪಾತಿ ಕೂಟು. ಇದು ಎಣ್ಣೆ ಇಟ್ಟಿದ್ದೀನಿ ಇದು ಮಾಡೋಕ್ಕೆ, ವಡೆ ಮಾಡೋಕ್ಕೆ. ಇಡ್ಲಿ ದೋಸೆ ಇಡ್ಲಿ ಇದು ಒಂದು ಬ್ಯಾಲೆನ್ಸ್ ಐತಿ, ಮಾಡಬೇಕು. ಇದು ಇಷ್ಟು ಆಯಿತು. ಈಗ ನೀಟಾಗಿ ಇದನ್ನೆಲ್ಲ ಎತ್ತಿಟ್ಬಿಟ್ರೆ ಆಯಿತು. ದೋಸೆ ಟನ್ ಮಾಡಮ್ಮ. ಸಾಂಬಾರ್ ಚಟ್ನಿ ಉಪ್ಪಿಟ್ಟು ಆಯಿತು. ಪೂರಿ. ಸೊ ಇವತ್ತಿಂದು ಕೆಲಸ ಮುಗೀತು. ಇನ್ನು ನನ್ನೊಬ್ಳಿಗೆ ನನ್ನ ಚಿಕ್ಕ ಮಗಳು ಕಾಯ್ಕೊಂಡು ಕೂತವಳೆ. ಕ್ಯೂಟ್ ಪೂರಿ. ಅವಳಿಗೆ ಸೀರೆ ಉಡ್ಸ್ಬೇಕಂತೆ, ಡ್ರೆಸ್ ಮಾಡಬೇಕಂತೆ, ಮೇಕಪ್ ಮಾಡಬೇಕಂತೆ. ಬಿಡು, ಅದ್ರ ಮೇಲೆ ಬಿಟ್ಬಿಡು, ಆಫ್ ಮಾಡು. ಅದು ಸೀರೆ ಒಂಥರ ಹಪ್ಳ ಥರ. ಸೊ ಈಗ ಅಡುಗೆ ಕೆಲಸ ಮುಗೀತು ನಂದು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ನಮ್ಮನೆ ಪುಟ್ಟಲಕ್ಷ್ಮಿನ ರೆಡಿ ಮಾಡ್ಬೇಕೀಗ. ಬಂದು ಪುಟ್ಟಲಕ್ಷ್ಮಿ ಬರವಾ? ಬಟ್ಟೆ ಹಾಕೊಂಡೆ ಇಲ್ವಂತೆ. ಆಯ್ತು ಬಾ 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 ಆಯ್ತು ಬಾರೆ. ಫೋನ್ ನನ್ನ ಕಡೆ ಇಟ್ಕೊಂಡಿದ್ದೀನಿ, ಬಾರೆ, ನನ್ನ ಕಡೆ ಇಟ್ಕೊಂಡಿದ್ದೀನಿ, ಬಾ. ಹಂಗೆ ಈಗ ನಮ್ಮ ಪುಟ್ಟಲಕ್ಷ್ಮಿನ ರೆಡಿ ಮಾಡಬೇಕು. ಊಟ ಆದಮೇಲೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಯ್ಯೋ ಏನು ಇಷ್ಟೊಂದು ಪಿಂಪಲ್ ಆಗಿದೆ, ಓ ಮೈ ಗಾಡ್. ಸ್ನ್ಯಾಕ್ಸ್ ಜಾಸ್ತಿ ಆಯಿತು ಈ ವಾರ, ಅದಕ್ಕೆ. ಓಕೆ, ಬೈ ಬೈ. ಇಲ್ಲಿ ನೋಡ್ರಪ್ಪ, ಒಬ್ಬಟ್ಟು ಮೇಲೆ ಏನೇನು ಮಾಡ್ಕೊಂಡವಳು ಇವಳು. ಇದು ಹಾಟ್, ಇದು ಕಾಣಿಸ್ತೈತಾ? ಅದು ಆಟ ಥರ ಕಾಣಿಸಲ್ಲ, ತಟ್ಟೆ ಡಿಸೈನು ಹಂಗೆ ಇದೆ. ಸ್ವಲ್ಪ ಟೇಸ್ಟ್ ತಿನ್ನು ನೋಡೋಣ, ಟೇಸ್ಟ್ ಹೇಗಿದೆ. ಚೆನ್ನಾಗೇ ಇರುತ್ತೆ. ಒಂದು ಪೀಸ್ ಕೊಡವಾ? ನೀನು ತಿಂತಿ ಅಂತ ಗೊತ್ತಾಗ. ಒಂದು ಪೀಸ್ ಚಾಕ್ಲೇಟ್ ಸಿರಪ್ ಜೊತೆ ತಿನ್ನು. ತಿನ್ನು. ಮತ್ತು ಮೇಡಮ್ ಜಿ ನೀವು ನಂಗೆ ಬೇಡ, ನೀನು ತಿನ್ನು. ನನ್ನ ಬ್ಯಾಕ್ ನೈಸ್. ಮಸಾಲೆ ಫ್ರೆಂಡ್ಸ್ ನೀವು ಸುಡ್ಬೇಡಿ. ಓಕೆ ಫ್ರೆಂಡ್ಸ್, ಮಾಡ್ತಾರೆ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.
ಏನು ನಾನು ವಿಡಿಯೋ ಮಾಡ್ತಾ ಇದ್ದೀಯಾ